ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ನೇತ್ರ. ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾನು ಇವತ್ತಿನ ದಿನ ಬಂದು ನನ್ನ ಶಿವರಾತ್ರಿ ಹಬ್ಬದ ಆಚರಣೆ ಹೇಗಿತ್ತು, ನಾನು ಯಾವ ರೀತಿಯಾಗಿ ಶಿವನಿಗೆ ಪೂಜೆ ಮಾಡಿದೆ, ಏನೆಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ದಿನ ಬಂದು ನಾನು ಉಪವಾಸ ಇರೋ ಕಾರಣದಿಂದ ನಾನು ಟಿಫನ್ ಏನು ಮನೇಲಿ ಮಾಡ್ಕೊತಾ ಇಲ್ಲ. ಆದರೆ ಮನೇಲಿರೋರು ಎಲ್ಲರೂ ಉಪವಾಸ ಇರಲ್ವಲ್ಲ, ಅದಕ್ಕೋಸ್ಕರ ರೈಸ್ ಐಟಮ್ ಏನು ಮಾಡೋದು ಬೇಡ ಅಂದ್ಬಿಟ್ಟು ಸಿಂಪಲಾಗಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜನ್ನ ರೆಡಿ ಮಾಡಿ ಇಟ್ಟಿದ್ದೆ ಅವ್ರಿಗೋಸ್ಕರ. ಆ್ಯಂಡ್ ನಾನಿಲ್ಲಿ ಬಂದು ತುಂಬ ದಿವಸದಿಂದ ಆರೆಂಜ್ ಸಿಪ್ಪೆ ಮತ್ತು ಪಪಾಯ ಸಿಪ್ಪೆಗಳನ್ನು ಸ್ಟೋರ್ ಮಾಡಿಟ್ಟಿದ್ದೆ. ಇದು ಒಣಗಿ ಆಲೆ ಒಂದು 3-4 ದಿವಸದಿಂದ ಚೆನ್ನಾಗಿ ಎಲ್ಲ ಒಣಗಿದ್ದು. ಅದನ್ನು ಇವಾಗ ನಾನು ಇಲ್ಲಿ ಬಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಇದನ್ನು ನಾವು ಫೇಸ್ಗೆ ಸ್ಕ್ರಬ್ ಥರ ಎಲ್ಲ ಯೂಸ್ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಇದನ್ನು ಇವಾಗ ಕ್ಲೀನಾಗಿ ಪೌಡರ್ ಮಾಡಿಕೊಂಡು ಸಣ್ಣದಾಗಿ ಅದನ್ನು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊತೀನಿ. ಈ ಥರ ಮಾಡಿ ಇಟ್ಕೊಳೋದ್ರಿಂದ ತುಂಬ ದಿನ ಬರುತ್ತೆ. ಆ್ಯಂಡ್ ನಾವು ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡಿರಲ್ವಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇದನ್ನು ನಾನು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತಲೂ ಸಹ ನಿಮಗೆ ಇದರಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಬಟ್ಲಿಗೆ ಒಂದು 2-3 ಸ್ಪೂನ್ ಆಗೋಷ್ಟು ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನನೂ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅರಿಶಿನನೂ ಅಷ್ಟೇ, ನಾನು ಯಾವುದೇ ರೀತಿಯಾದಂಥ ಅಂಗಡಿಯಿಂದ ತಂದಿರೋವಂಥ ಅರಿಶಿನನ ಯೂಸ್ ಮಾಡ್ತಾಯಿಲ್ಲ. ಅರಿಶಿನ ಕೊಂಬಿಂದ ನಾನು ಮನೇಲೇ ಅರಿಶಿನ ಪುಡಿನ ಮಾಡಿದ್ದೀನಿ, ಅದನ್ನು ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಅದಕ್ಕೆ ಸ್ವಲ್ಪ ಸ್ಕ್ರಬ್ ಪೌಡರ್ನ ನಾವು ಏನು ಇವಾಗ ರೆಡಿ ಮಾಡ್ಕೊಂಡಿದ್ದೋ ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ. ಆ್ಯಂಡ್ ಇದಕ್ಕೆ ಬಂದು ನಾನು ಒಂದು ಸ್ವಲ್ಪ ಕಾಫಿ ಪುಡಿ, ಒಂದು 1/4 ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೇನುತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಜೇನುತುಪ್ಪನೆಲ್ಲ ಆ್ಯಡ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊತಾ ಇದ್ದೀನಿ. ಆ್ಯಂಡ್ ನಿಮಗೆ ಯಾವುದು ಹಾಕಿ ಕಲಿಸ್ಕೊಂಡ್ರೆ ನಿಮಗೆ ಯೂಸ್ ಅನಿಸುತ್ತೆ ಅದನ್ನು ನೀವು ಹಾಕೊಬೋದು. ಫಾರ್ ಎಕ್ಸಾಂಪಲ್, ಹಾಲಲ್ಲಾದರೂ ಕಲಿಸ್ಕೊಬೋದು, ಇಲ್ಲ ನೀರಲ್ಲಾದರೂ ಕಲಿಸ್ಕೊಬೋದು, ಮೊಸರು, ಇಲ್ಲ ನಿಮ್ಮ ಮನೇಲಿ ರೋಸ್ ವಾಟರ್ ಇತ್ತು ಅಂದರೆ ರೋಸ್ ವಾಟರ್ನು ಸಹ ಹಾಕಿ ಕಲಿಸ್ಕೊಂಡು ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ನೀವು ಕಲಸಿ ಇಟ್ಕೊಬೇಕು. ಅದನ್ನು ಕಲಸಿ ಇಟ್ಕೊಂಡಿದ್ದೆಲ್ಲ ಆದಮೇಲೆ ನೀವು ಅದನ್ನು ನಿಮ್ಮ ಫೇಸ್ಗೆ ಆ್ಯಂಡ್ ಕೈ, ಕಾಲು, ಕುತ್ತಿಗೆಯ ಹಿಂಭಾಗದಕ್ಕೂ ಸಹ ನೀವು ಆರಾಮಾಗಿ ಹಚ್ಕೊಬೋದು. ಹಚ್ಕೊಂಡು ಒಂದು 1/4 ಅವರ್ ಬಿಟ್ಟು ನೀವು ಸ್ನಾನ ಮಾಡ್ಕೊಬೋದು. ನಾನಿಲ್ಲಿ ಅದು ಹಚ್ಕೊಂಡು ಒಂದು ಸ್ವಲ್ಪ ಹೊತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಂದರೆ ಗ್ಯಾಸ್ ಎಲ್ಲ ಕ್ಲೀನ್ ಮಾಡ್ಕೊಳೋದಿತ್ತು, ಕ್ಲೀನ್ ಮಾಡ್ಕೊಂಡು ಮತ್ತು ಇನ್ನೊಂದು ರೌಂಡ್ ಕ್ಲೀನಾಗಿ ಒಳಗಡೆಯಿಂದ ಈಚೆಡೆವರೆಗೂ ಎಲ್ಲ ಕಸ ಗುಡಿಸಿ ನೆಲ ಮನೆಯೆಲ್ಲ ಒರೆಸ್ಕೊಂಡು ನಾನು ಹೋಗಿ ಬೇಗನೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಸ್ನಾನ ಮುಗಿಸ್ಕೊಂಡು ಬಂದಾದಮೇಲೆ ರೆಡಿಯಾಗಿ ವಿಭೂತಿ ಎಲ್ಲ ಇಟ್ಕೊಂಡಿದ್ದೆಲ್ಲ ಆದಮೇಲೆ ಅರಿಶಿನ ಕುಂಕುಮ ಇಟ್ಕೊಂಡಿಲ್ಲ ಅಂತ ನೆನಪಿಸ್ಕೊಂಡು ಬಂದು ಫಸ್ಟ್ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ನಾನು ರೆಡಿ ಆಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಇವಾಗ ನಾನು ಹೋಗಿ ಮತ್ತೆ ಕಿಚನ್ ಡಿಪಾರ್ಟ್ಮೆಂಟ್ಗೆ ಜಾಯ್ನ್ ಆಗಬೇಕು ಕೆಲಸಕ್ಕೆ, ಡ್ಯೂಟಿಗೋಸ್ಕರ. ಅದಕ್ಕೆ ನಾನು ರೆಡಿಯಾಗಿದ್ದಿಂದೇ ಫಸ್ಟ್ ಬಂದು ಮಾಡಿದ ಕೆಲಸ ಅಂದರೆ ತುಪ್ಪ ಕಾಯಿಸ್ಕೊಬೇಕಿತ್ತು. ಶಿವನಿಗೆ ತುಪ್ಪದಿಂದ ಅಭಿಷೇಕ ಮಾಡೋದಕ್ಕೆ, ತುಪ್ಪದ ದೀಪಗಳನ್ನು ಹಚ್ಚೋದಕ್ಕೆ. ಆ್ಯಂಡ್ ಇವತ್ತಿನ ದಿನ ನಾನು ಮಾಡ್ಕೊಂಡಿದ್ದಂಥ ಒಂದು ಸಂಕಲ್ಪ ಏನು ಅಂದರೆ, ಇದು ಶಿವಪ್ಪನಿಗೆ ನಾನು ಕಾಯಿ ದೀಪ ಹಚ್ಚೋಣ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೋಸ್ಕರ ತುಪ್ಪ ಬೇಕಿತ್ತಲ್ಲ ಅಂದ್ಬಿಟ್ಟು ತುಪ್ಪನ ಕಾಯಿಸಿ, ಎಲ್ಲದಕ್ಕೂ ಸಹ ಬೇಕಲ್ಲ ತುಪ್ಪ, ಅದಕ್ಕೋಸ್ಕರ ತುಪ್ಪ ಕಾಯಿಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವತ್ತು ಏನು ನಾನು ತುಪ್ಪ ಕಾಯಿಸ್ತಾ ಇದ್ದೀನಿ, ಇಷ್ಟೂ ತುಪ್ಪನ ನಾನು ಬರೀ ದೇವ್ರ ಮನೆಗೋಸ್ಕರನೇ ಕಾಯಿಸ್ಕೊತಾ ಇದ್ದು, ದೇವ್ರ ಪೂಜೆಗಳಿಗೆ. ಆ್ಯಂಡ್ ಇವಾಗ ನೋಡ್ತಾ ಇದ್ದೀರಲ್ಲ, ಒಂದು ಸ್ಟೀಲ್ ಬಾಕ್ಸ್ಗೆ ನಾನು ತುಪ್ಪ ಸೋಸ್ಕೊಂಡು ಇದಕ್ಕೆ ನಾನು ಗೆಜ್ಬತ್ತಿನೂ ಸಹ ಹಾಕಿಟ್ಕೊತಾ ಇದ್ದೀನಿ. ನೀವು ಈ ರೀತಿ ಮಾಡಿಟ್ಕೊಳೋದ್ರಿಂದ ತುಂಬ ಇದು, ಯಾಕಂದರೆ ಪ್ರತಿದಿನ ನಾವು ತುಪ್ಪದ ದೀಪ ಹಚ್ಚೋದಕ್ಕೆ ದೀಪದಲ್ಲಿ ಬಿಟ್ಟಾಗ ಅದು ಪೂರ್ತಿ ಉರಿಯೋದಿಲ್ಲ ಗಟ್ಟಿಯಾದಾಗ. ಅದಕ್ಕೋಸ್ಕರ ನಾನು ತುಪ್ಪ ಎಲ್ಲ ಕಾಯಿಸಿ ರೆಡಿ ಮಾಡ್ಕೊಂಡಾದ್ಮೇಲೆ ಇವತ್ತು ಒಲೆ ಹಚ್ಕೊಂಡಿದ್ದೀನಿ. ಒಲೆ ಹಚ್ಕೊಂಡು ನಾನು ಟಮಟಕ್ಕೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮಗಳನ್ನು ಸ್ನಾನ ಮಾಡಿ ರೆಡಿಯಾಗಿದ್ದಾರೆ. ಅವರು ಎಲ್ಪ್ ಮಾಡ್ತೀನಿ ಅಮ್ಮ ಟಮಟ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ನಾನು ಅಕ್ಕಿ ಹುರಿತಾ ಇದ್ದೆ, ಅವರು ಬಂದಿದ್ದಾರೆ ಅಕ್ಕಿ ಹುರ್ಕೊಡ್ತೀನಿ ಅಂತ ಒಲೆಯಲ್ಲಿ. ನಾನು ಅಕ್ಕಿ ಟಮಟ ಮಾಡೋದಕ್ಕೆ ಅಕ್ಕಿನೆಲ್ಲ ಹುರ್ಕೊಂಡು 1.5 ಲೋಟ ಆಗುವಷ್ಟು ನಾನು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನೆಲ್ಲ ಹುರಿದ್ಬಿಟ್ಟು ನಾನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಒಂದು ತಟ್ಟೆಯಲ್ಲಿ ತಣ್ಣಗಾಗಿ. ಯಾವ ಲೋಟದ ಅಳತೆಯಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಅದೇ ಲೋಟದ ಅಳತೆಯಲ್ಲಿ 3/4 ಲೋಟದಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ. ಇದನ್ನು ಸಹ ನಾನು ಕ್ಲೀನಾಗಿ ಕಮ್ಮಿ ಉರಿ ಇಟ್ಕೊಂಡು ಕ್ಲೀನಾಗಿ ಅಂದರೆ ತುಂಬ ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊಬೇಕು. ಏನಕ್ಕೆ ಅಂದರೆ ಕಡಲೆ ಬೀಜ ಒಂದು ಅರ್ಧ ಭಾಗದಷ್ಟು ಎಲ್ಲ ಹುರಿದಾಗ ಅದು ಟೇಸ್ಟಾಗಿ ಮತ್ತು ಫ್ಲೇವರು ಸಹ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ
ಪ್ರತಿಯೊಂದು ಐಟಮು ಅಷ್ಟೇ ನಾವು ಏನು ಉರಿಬೇಕು ಅಂತ ತೊಗೊಂಡಿರ್ತೀವಿ ಅದೆಲ್ಲದನ್ನು ತುಂಬ ಚೆನ್ನಾಗಿ ಹುರಿದಾಗ ಮಾತ್ರನೇ ಅದನ್ನು ನಾವು ಮಾಡಿದಾಗ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಅಕ್ಕಿನೂ ಅಷ್ಟೇ ತುಂಬ ಚೆನ್ನಾಗಿ ಅಂದರೆ ಆಲ್ಮೋಸ್ಟ್ ಒಂದು ಅರ್ಧ ಭಾಗದಷ್ಟು ಅದು ಕೆಂಪಗಾಗುವಷ್ಟು ಕಲರ್ಗೆ ಬರಬೇಕು, ಅಷ್ಟು ಹುರಿಬೇಕು. ಮತ್ತು ಅದೇ ಲೋಟದ ಅಳತೆಯಲ್ಲಿ ನಾನು 1.5 ಲೋಟ ಆಗೋಷ್ಟು ಕಡಲೆನ ತೊಗೊಂಡಿದ್ದೆ. ಅದನ್ನು ಡೈರೆಕ್ಟ್ ಜಾರಲ್ಲಿ ಹಾಕ್ಕೊಂಡಿದ್ದೆ. ಬೇಡ ಒಂದು ಸ್ವಲ್ಪ ಹೇಗಿದ್ರು ಒಲೆ ಉರಿತಾ ಇದೆ, ಬಾಣಲಿನೂ ಬಿಸಿ ಇದೆ, ಕಡಲೆನೂ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಉಗುರು ಬೆಚ್ಚಗೆ ಅಂತ ರೆಡಿ ಮಾಡಿಕೊಂಡು ಕಡಲೆನೂ ಎಲ್ಲ ಹುರಿದು ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಏನು ನಾನು ಫಸ್ಟು ಅಕ್ಕಿನ ಹುರಿದು ತೆಗೆದಿಟ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಬಿಟ್ಟು ಸಣ್ಣದಾಗಿ ಪುಡಿ ಮಾಡಿ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಅದೇ ಜಾರಲ್ಲಿ ನಾನು ಒಂದು 3ರಿಂದ 4 ಏಲಕ್ಕಿ ಕಾಳನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆಯನ್ನು ಒಂದು ಹಿಡಿಯೋಷ್ಟು ಕಡಲೆ ಮಾತ್ರ ಬಿಟ್ಟು ಇನ್ನೆಲ್ಲ ಕಡಲೆನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಕಡಲೆನೂ ನಾನು ಹಾಕ್ಕೊಂಡು ಈ ಕಡಲೆನೂ ಅಷ್ಟೇ ನಾನು ತುಂಬ ಸ್ಮೂತ್ ಪೌಡರ್ ಆಗೋ ರೀತಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿನ ಏನು ಹಾಕ್ಕೊಂಡಿದ್ದೆ ಅದ್ರ ಜೊತೆಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ನಾನು ಸ್ವಲ್ಪ ಎಳ್ಳು ಅಂದರೆ ಒಂದು 2 ಇಡಿ ಆಗೋಷ್ಟು ಎಳ್ಳನ್ನು ನಾನು ಅದೇ ಬಾಣಲಿಯಲ್ಲಿ ಹುರಿದು ತೊಗೊಂಡಿದ್ದೀನಿ, ಬಿಳಿ ಎಳ್ಳನ್ನು. ಅದನ್ನು ಸಹ ನಾನು ಇಲ್ಲಿ ಕಡಲೆದು ಏನು ರುಬ್ಬಿ ಇಟ್ಕೊಂಡಿದ್ದೀನಿ ಪೌಡರ್ ಅದರೊಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಕಡಲೆ ಬೀಜ ಮತ್ತು ಸ್ವಲ್ಪ ಏನು ನಾವು ತರಿಯಾಗಿ ಕಡಲೆ ಎತ್ತಿಟ್ಕೊಂಡಿದ್ದೋ ಅವೆರಡನ್ನೂ ಸಹ ನಾವು ತರಿಯಾಗಿ ಪೌಡರ್ ಮಾಡಿ ಹಾಕ್ಕೊಬೇಕು. ಇದು ತರಿಯಾಗಿ ಮಾತ್ರ ಹಾಕ್ಕೊಬೇಕು, ಫುಲ್ ನೈಸಾಗಿ ಪೌಡರ್ ಮಾಡ್ಕೊಳೋ ಅಂಥದ್ದೇನು ಬೇಡ. ಇದಕ್ಕೆ ನಾನಿಲ್ಲಿ ಹಸಿ ಕಾಯಿ ತುರಿ ಮತ್ತು ಸ್ವಲ್ಪ ಒಣ ಕೊಬ್ಬರಿ ತುರಿ ಎರಡನ್ನೂ ಸಹ ಹಾಕ್ಕೊಂಡಿದ್ದೀನಿ. ಹಸಿ ಕಾಯಿ ತುರಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಪುಡಿನ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗೆದಿಟ್ಕೊಳ್ಳೋಣ. ಅದೆಲ್ಲ ಮಿಕ್ಸ್ ಮಾಡೋ ಅಷ್ಟರಲ್ಲಿ ನಾನು ಬೆಲ್ಲನ ಪಾಕ ಮಾಡ್ಕೊಳ್ಳೋದಕ್ಕೂ ಏನು ಒಲೆ ಮೇಲೆ ಇಟ್ಕೊತಾ. ಬೆಲ್ಲದ ಪಾಕ ಅಂದರೆ ಬೆಲ್ಲ ಏನು ತುಂಬ ಗಟ್ಟಿ ಪಾಕ ಬರೋವಂಥ ಅವಶ್ಯಕತೆ ಏನಿಲ್ಲ, ಬೆಲ್ಲ ಬರೀ ಕರಗಿದ್ರೆ ಸಾಕು ಚೆನ್ನಾಗಿ. ಈಗ ಬೆಲ್ಲ ಕರಗಿದೆ, ಇದನ್ನು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಈ ಥರ ನಾನು ಸೋದಿಸ್ಕೊಂಡು ಹಾಕ್ಕೊತಾ ಇದ್ದೀನಿ. ಬಿಕಾಸ್ ಏನಕ್ಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲು ಅಥವಾ ಮಣ್ಣಿನ ಅಂಶಗಳು ಒಂದು ಸ್ವಲ್ಪ ಜಾಸ್ತಿ ಇರ್ತಾವಲ್ಲ, ಅದಕ್ಕೋಸ್ಕರ ನಾವು ಏನೇ ಇದು ಮಾಡಿದ್ರೂ ಸಹ ಬೆಲ್ಲನ ಫಿಲ್ಟರ್ ಮಾಡಿ ಹಾಕ್ಕೊಬೇಕು. ನಾನು ಬೆಲ್ಲನ ಫಿಲ್ಟರ್ ಮಾಡಿ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ 1 ಸ್ಪೂನ್ ಸಹಾಯದಿಂದ ನಾನು ಎಲ್ಲದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲಿ ಮಾಡೋದಕ್ಕೆ ಸ್ವಲ್ಪ ಬಿಸಿ ಇರುತ್ತೆ, ಸೊ ಅದಕ್ಕೆ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತಲ್ಲ. ಇವಾಗ ನನಗೆ ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೋಸ್ಕರ ನಾನು ಮತ್ತೆ ಇನ್ನೂ ಒಂದು ಸ್ವಲ್ಪ ಏನೋ ಬೆಲ್ಲ ಕರಗಿಸಿರೋ ಅಂಥದ್ದು ಏನಿತ್ತು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿಯಾಗಿ ಯಾವ ರೀತಿ ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಬೇಕು, ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಇವಾಗ ನಾನು ಅದನ್ನು ಸ್ವಲ್ಪ ಬಿಸಿ ಇರುತ್ತೆ, ಏನಾಗಲ್ಲ, ತುಂಬ ಬಿಸಿ ಏನಿರೋದಿಲ್ಲ. ನಿಮ್ಮ ಕೈಯಲ್ಲಿ ಎಷ್ಟು ಬಿಸಿನ ನೀವು ಮುಟ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತಲ್ಲ, ಅಷ್ಟು ಬಿಸಿಗೆ ನೋಡಿಕೊಂಡು ಸ್ವಲ್ಪ ಬಿಸಿ ಇದ್ದಾಗೇ ನೀವು ಉಂಡೆ ಕಟ್ಟಿ ಎತ್ತಿಟ್ಕೊಂಡ್ಬಿಡ್ಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಅಷ್ಟು ಕ್ಲೀನಾಗಿ ಕಟ್ಟೋದಕ್ಕಾಗೋದಿಲ್ಲ. ಅದಕ್ಕೂ ನಾನು ಇಲ್ಲಿ 2 ಕೈ ಸಹಾಯದಿಂದ ಏನು ಮಾಡ್ತಾಯಿದ್ದೀನಿ, ಒಂದೊಂದೇ ಆಗಿ ಉಂಡೆಗಳನ್ನು ನಾನು ಮಾಡಿ ಟಮಟನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸದ್ಯ ಈ ಕೆಲಸ ಮಾಡೋ ಟೈಮಲ್ಲಿ ನನ್ನ ಮಗಳು ಮಲಗಿದ್ರು, ಅವ್ರು ಮಲಗಿದ್ದಾರೆ ಅಂತಲೇ ನಾನು ಸ್ವಲ್ಪ ಹರಿಬರಿಯಿಂದ ಕೆಲಸ ಮಾಡ್ಕೊತಾ ಇರೋದು. ಅವ್ರನ್ನ ಮಲಗಿಸ್ಬಂದು ಏನಕ್ಕಂದರೆ ಅವ್ರಿಗೆ ಟಮಟ ಮಾಡೋದು ಅಥವಾ ಟಮಟ ತಿನ್ನೋದು ಅಂದರೆ ತುಂಬ ಇಷ್ಟ. ಈಗ ನಾನು ಪೂಜೆಗೆ ಎಡೆಗೂ ಸಹ ಎತ್ತಿ ಇಡೋದಕ್ಕೆ ಬಿಡೋದಿಲ್ಲ. ಇಲ್ಲಿ ನೋಡಿಬಿಟ್ರೆ ಇಲ್ಲೇ ಕೂತ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಅವ್ರನ್ನ ಮಲಗಿಸ್ಬಿಟ್ಟು ಬಂದಿದ್ದೀನಿ. ನೀವು ಕೇಳ್ಬೋದು, ಇದೇ ಮೇಡಮ್ ಅಕ್ಕಿ ಉರಿಯುವಾಗ ಎದ್ದಿದ್ರು ನಿಮ್ಮ ಮಗಳು ಇಷ್ಟು ಬೇಗ ಮಲಗಿದ್ರು ಅಂತ. ಹೌದು, ಅದೆಲ್ಲ ರುಬ್ಬೋವರೆಗೂ ಅವರು ಇದ್ದರು. ಅವ್ರಿಗಲ್ಲೇ ಇವಾಗ 2 ಗಂಟೆ 2:15 ಆಗಿದೆ ಮಧ್ಯಾಹ್ನ. ಅವ್ರಿಗೆ ನಿದ್ದೆ ಮಾಡೋ ಟೈಮ್ ಆಗಿತ್ತು. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಹೋಗಿ ಅವ್ರನ್ನ ಮಲಗಿಸ್ಬಿಟ್ಟು ಬಂದೆ. ಅವ್ರನ್ನ ಮಲಗಿಸ್ಬಿಟ್ಟು ಬಂದು ನಾನು ಉಂಡೆ ಕಟ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಕ್ಲೀನಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗಳಲ್ಲಿ ನೀವು ಮಾಡ್ಕೊಬೋದು. ನಾನು ಈ ಸತಿ ಒಂದು ಸ್ವಲ್ಪ ಜಾಸ್ತಿನೇ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಟಮಟನ, ತುಂಬ ಜಾಸ್ತಿ ಏನಿಲ್ಲ, ಒಂದು 10ರಿಂದ 12 ಆಗೋಷ್ಟು ಏನು ಟಮಟನ ಕಟ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಒಂದು ಸ್ವಲ್ಪ ಮಿಕ್ಕಿರೋಂಥ ಸೀಟಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಚಿಕ್ಕದಾಗಿ, ಅಂದರೆ ನನ್ನ ಮಗಳಿಗೆ ಪುಟಾಣಿಯಾಗಿ ಕೊಟ್ಟರೆ ಇಷ್ಟ ಆಗುತ್ತಲ್ವ, ಅದಕ್ಕೇ ಅವರು ಮಾತ್ರ ಪುಟಾಣಿಯಾಗಿರೋಂಥ ಉಂಡೆಗಳನ್ನು ಒಂದು 3ರಿಂದ 4 ಉಂಡೆನ ಮಗಳಿಗೆ ಅಂತ ಮಾಡಿದ್ದೀನಿ.
ಯಾಕಂದರೆ ಎಲ್ಲದನ್ನೂ ಉಂಡೆನ ದಪ್ಪದಾಗೆ ಮಾಡಿದಾಗ ಅವ್ರಿಗೆ ಒಂದು ಸ್ವಲ್ಪ ಇಟ್ಕೊಳೋದಕ್ಕೆಲ್ಲ ಹಿಂಸೆ ಆಗ್ಬೋದು. ಅದಕ್ಕಿಂತ ನಾನು ಅವ್ರಿಗೂ ಒಂದು ಸ್ವಲ್ಪ ಫೀಲ್ ಖುಷಿ ಆಗಲಿ ಅಂದ್ಬಿಟ್ಟು ಒಂದು 4 ಉಂಡೆನ ನಾನು ಸಣ್ಣದಾಗಿ ಮಾಡಿಟ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಇದು ಟಮಟದ್ದೆಲ್ಲ ಕೆಳಗಡೆನೇ ಇದ್ದರೆ ನಮ್ಮ ಮಗಳು ಬಿಡೋದಿಲ್ಲ. ಮತ್ತು ಮನೇಲೂ ಅಷ್ಟೇ ಹೋದೋರು ಬಂದೋರು ಎಲ್ಲ ಕೈ ಹಾಕ್ತಾ ಇರ್ತಾರೆ ಮರ್ತುಬಿಟ್ಟು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಕ್ಲೀನಾಗಿ ಮನೆ ಎಲ್ಲ ಕಸ ಗುಡಿಸ್ಕೊಂಡು ಬಂದೆ. ಮತ್ತು ಈಗ ಸಂಜೆ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ, ಅದಕ್ಕೋಸ್ಕರ ಇನ್ನೊಂದು ರೌಂಡು ನೆಲನೂ ಸಹ ಒರೆಸ್ಕೊಂಡೆ. ಏನಕ್ಕಂದರೆ ನಮ್ಮ ಮಗಳು ಅಷ್ಟು ತೀಟೆ ಮಗಳಲ್ವಾ, ಮನೇನ ನಾನು ಎಷ್ಟು ಸತಿ ಕಸ ಗುಡಿಸಿ ನೆಲ ಒರೆಸಿ ಕ್ಲೀನಾಗಿ ಇಟ್ಕೊಂಡು ರೆಡಿ ಮಾಡಿದ್ರು ನಮ್ಮ ಮಗಳು ಮಾಡೋವಂಥ ಕಿತಾಪತಿ ಕೆಲಸಗಳು ಮಾತ್ರ ಕಮ್ಮಿ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಇವಾಗ ಅವ್ರು ಮಲಗಿದ್ರಲ್ಲ, ಇದೇ ಸರಿಯಾದ ಸಮಯ ನನಗೂ ಬಿಲ್ಪತ್ರೆ ಎಲ್ಲ ನಾನು ಹಾರ ಎಲ್ಲ ಕಟ್ಕೊಬೇಕಿತ್ತು. ಅದಕ್ಕೋಸ್ಕರ ನಮ್ಮ ಮನೆಯವರು ಬಿಲ್ಪತ್ರೆ ಎಲ್ಲ ಕುಯ್ಕೊಂಡು ತೊಗೊಂಬಂದಿದ್ರು. ನಾನು ಒಂದೊಂದೇ ಎಲೆಯನ್ನು ಬಿಲ್ಪತ್ರೆಗಳನ್ನೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಪೂಜೆಗೆ. ಎಂತಕ್ಕೆ ನಾನು ಇದನ್ನೆಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊತಾ ಇರೋದು ಅಂದರೆ, ಹಾರ ಕಟ್ಕೊಳೋದಕ್ಕೆ ನಾನು ಅಂದರೆ ಹೂವು ಯಾವ ರೀತಿ ಕಟ್ತೀವಿ ಸೇಮ್ ಅದೇ ರೀತಿಯಾಗಿ ನಾನು ಬಿಲ್ಪತ್ರೆ ಇದನ್ನು ಸಹ ಕಟ್ಟಿ ಒಂದು ಹೂವು ಕಟ್ಟಿ ಯಾವ ರೀತಿ ರೆಡಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬಿಲ್ಪತ್ರೆ ಹಾರನ್ನು ಸಹ ರೆಡಿ ಮಾಡ್ಕೊಳ್ಳೋಣ ಅಂತ. ಏನಕ್ಕೆ ಬಿಲ್ಪತ್ರೆ ಹಾರ ಕಟ್ಟಿ ಏನು ಮಾಡ್ತೀನಿ ಅಂದರೆ, ನಮ್ಮ ಮನೇಲಿ ನಾವು ಶಿವ ಪಾರ್ವತಿ ಇರುವಂಥ ಒಂದು ಜೋಡಿಯಾಗಿರುವಂಥ ಒಂದು ಫೋಟೋ ಇದೆ. ಸೊ ಆ ಫೋಟೋಗೆ ಹಾಕೋಣ ಇವತ್ತು ಅಂತ ಅಂದ್ಬಿಟ್ಟು ನಾನು ಬಿಲ್ಪತ್ರೆನ ಕಟ್ಟಿ ರೆಡಿ ಮಾಡ್ಕೊತಾ ಇರೋದು. ಆ್ಯಂಡ್ ಇನ್ನು ಸ್ವಲ್ಪ ಬಿಲ್ಪತ್ರೆಗಳನ್ನು ನಾನು ಹಾಗೆ ಎತ್ತಿಡ್ಕೊತೀನಿ. ಎಂತಕ್ಕಂದರೆ ಇದು ಲಿಂಗ ಪೂಜೆ ಮಾಡೋದಕ್ಕೆ ಮತ್ತು ಶಿವನ ವಿಗ್ರಹಕ್ಕೆ ಪೂಜೆ ಮಾಡೋದಕ್ಕೆ ಅಭಿಷೇಕ ಮಾಡ್ತೀವಲ್ಲ, ಅದಕ್ಕೆ 5 ರೀತಿಯಾದಂಥ ಹೂವುಗಳು ಬೇಕು. ಅದಕ್ಕೋಸ್ಕರ 5 ರೀತಿಯಾದಂಥ ಹೂವನ್ನು ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನು ಯಾವ್ಯಾವ ಹೂವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತಲೂ ಸಹ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಬಿಲ್ಪತ್ರೆ ರೆಡಿ ಮಾಡ್ಕೊಂಡಿದ್ದೀನಿ, ಬಿಳಿ ಎಕ್ಕದ ಹೂವನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ, ತುಂಬೆ ಹೂವು ರೆಡಿ ಮಾಡ್ಕೊಂಡಿದ್ದೀನಿ, ಮತ್ತು ಜಾಲ್ದು ಹೂವು ಅಂತ ಬರುತ್ತೆ, ನಿಮಗೆ ಆಲ್ಮೋಸ್ಟ್ ಗೊತ್ತಿರ್ಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ಜನಕ್ಕೆ ಗೊತ್ತಿರೋದಿಲ್ಲ. ನನಗೂ ನಾನು ಮದುವೆ ಆಗೋದಕ್ಕಿಂತ ಮುಂಚೆ ಏನು ಗೊತ್ತಿರಲಿಲ್ಲ ಈ ಥರನೂ ಹೂವು ಇದೆ, ಇದು ಶಿವನಿಗೆ ತುಂಬ ಪ್ರಿಯವಾದಂಥ ಹೂವು ಅನ್ನೋದು ಸಹ ನನಗೆ ಗೊತ್ತಿರಲಿಲ್ಲ. ಜಾಲ್ದು ಹೂವು ಅಂತಲೂ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಬಂದು ನಾನು ಕೆಂಪು ದಾಸವಾಳದ ಹೂವು, ಅದ್ರ ಜೊತೆಯಲ್ಲಿ ಬಂದು ಮನೆಯಲ್ಲಿ ನಾವು ಬೆಳೆದಿರೋ ಅಂಥ ಸಾವಂತಿಗೆ ಹೂವು, ಇದೆಲ್ಲದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ದೇವ್ರ ಮನೆಯೂ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಬಂದು ಇವಾಗ ನಾನು ಶಿವ ಪಾರ್ವತಿಯ ಇರುವಂಥ ಫೋಟೋಗೆ ಹೂವು ಹಾಕೋಣ ಅಂತ ಬಂದಿದ್ದೀನಿ. ನಾನು ಇಲ್ಲಿ ಶಿವ ಪಾರ್ವತಿಯರು ಇರುವಂಥ ಫೋಟೋನೆಲ್ಲ ನಾನು ಫಸ್ಟೇ ಬೆಳಗ್ಗೆಯಿಂದ ಸ್ನಾನ ಮಾಡಿ ಎಲ್ಲ ಆದಮೇಲೆ ದೇವ್ರ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಎಲ್ಲದನ್ನು ಒಂದೇ ಸತಿ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಪ್ರತಿಯೊಂದನ್ನು ನಾನೇ ವೀಡಿಯೋನು ಮಾಡಿಕೊಂಡು ನಾನೇ ಕೆಲಸನೂ ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಕೆಲವೊಂದು ವೀಡಿಯೋಸ್ಗಳನ್ನು ಕ್ಲಿಪ್ಪಿಂಗ್ಸ್ಗಳನ್ನು ತೊಗೊಳೋದನ್ನು ಸಹ ನನಗೆ ಮರ್ತೋಗ್ಬಿಡುತ್ತೆ. ಯಾಕಂದರೆ ಅಷ್ಟು ಕೆಲಸದ ಮಧ್ಯೆ ನಾನು ಎಲ್ಲ ಕಡೆ ಕೆಲಸದಲ್ಲೂ ನಾನು ಫೋನ್ ಇಟ್ಕೊಳ್ತಾ ಕೂತ್ಕೊಂಡಾಗ ನನಗೆ ಮೈಂಡ್ ಸ್ವಲ್ಪ ಏನಾಗುತ್ತೆ, ಡೈವರ್ಷನ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನೆನಪು ಮಾಡಿಕೊಂಡು ಆದಷ್ಟು ಕ್ಲಿಪ್ಪಿಂಗ್ಸ್ನ ತಗೊಳೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಆದರೂ ಒಂದೊಂದು ಸತಿ ಆಗೋದೇ ಇಲ್ಲ. ಆ್ಯಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ನಾನು ಶಿವ ಪಾರ್ವತಿಯರು ಇರುವಂಥ ಫೋಟೋಗೆ ನಾನು ಹೂವು ಹಾಕಿ ಬಿಲ್ಪತ್ರೆ ಹಾಕ್ಬಿಟ್ಟು ಆ್ಯಂಡ್ ಗೆಜ್ಬತ್ತಿ ವಸ್ತ್ರನೂ ಸಹ ನಾನು ರೆಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿ ಎಲ್ಲದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಮಗಳೂ ಬಂದಿದ್ದಾರೆ, ಅವ್ರು ಅಲ್ಲೇ ಎದ್ದು. ಈಗ ಅವ್ರದ್ದನ್ನು ನಾವು ಇಟ್ಕೊಂಡು ನಾನು ಕೆಲಸ ಮಾಡ್ಕೊಳೋದೇ ನನಗೆ ದೊಡ್ಡ ಟಾಸ್ಕ್ ಆಗಿತ್ತು. ನನಗಂತೂ ಹೂವು ಎಲ್ಲ ಇಟ್ಟು ರೆಡಿ ಮಾಡಾದ್ಮೇಲೆ ತುಂಬ ಮನಸ್ಸಿಗೆ ಜಾಸ್ತಿ ಖುಷಿ ಆಗ್ತಾಯಿತ್ತು. ತುಂಬ ಚೆನ್ನಾಗಿ ಅಲಂಕಾರ ಆಗಿದೆ ದೇವ್ರ ಫೋಟೋಗಳು. ನೋಡ್ತಾ ಇರ್ಬೋದು ಇಲ್ಲಿ ನೀವು ನಾನು ಯಾವ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಆ್ಯಂಡ್ ಇಲ್ಲಿ ನಾನು ತೆಂಗಿನಕಾಯಿದು ದೀಪ ಹಚ್ಚೋದಕ್ಕೂ ಅಷ್ಟೇ ಒಂದು ತಟ್ಟೆಯಲ್ಲಿ ಫಸ್ಟು ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಮತ್ತು ಅದರಲ್ಲಿ ನಾನು ಒಂದು ತೆಂಗಿನಕಾಯಿನ ಹೊಡೆದ್ಬಿಟ್ಟು 2 ದೀಪಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದು ನಾನು ಅಭಿಷೇಕ ಮಾಡೋದಕ್ಕೇನು ಸಹ ಪ್ರತಿಯೊಂದನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಪ್ರತಿಯೊಂದನ್ನು ನಾವು ಮೊದಲನೇದಾಗಿಯೇ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ದೇವ್ರ ಪೂಜೆಗೆ ಅಂತ ಕೂತಿದ್ದಾಗ ಪದೇ ಪದೇ ಎದ್ದು ಓಡಾಡುವಂಥ ಅವಶ್ಯಕತೆಯೂ ಸಹ ಇರೋದಿಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಅಭಿಷೇಕನ ನಾನು ಇಲ್ಲಿ ಬಂದು ಕೊನೆಯಲ್ಲಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನು ದೀಪಗಳನ್ನು ಹಚ್ಕೊಂಡು ಎಲ್ಲ ಫೋಟೋಗಳಿಗೂ ಸಹ ಪ್ರತಿಯೊಂದು ದೇವ್ರಿಗೂ ನಾನು ಪೂಜೆಯನ್ನು ಮಾಡಿ ಸಲ್ಲಿಸ್ಕೊತಾ ಇದ್ದೀನಿ. ಪೂಜೆ ಮಾಡಿ ಮುಗಿಸಿ ಅದಾದ ನಂತರ ನಾನು ನಮ್ಮ ಲಿಂಗ ಪೂಜೆಗಳಾಗ್ಬೋದು ಆ್ಯಂಡ್ ಅದ್ರ ಜೊತೆ ನಮ್ಮ ಮನೆಯಲ್ಲಿ ಇರುವಂಥ ಶಿವನ ವಿಗ್ರಹಕ್ಕೆ ನಾನು ಪೂಜೆನ
ತದನಂತರ ನಾನು ಪ್ರತಿಯೊಂದನ್ನು ಸಹ ನೆರವೇರಿಸ್ಕೊಳ್ಳೋದು. ಅದಕ್ಕೋಸ್ಕರ ನಾವು ಯಾವುದೇ ಒಂದು ಪೂಜೆ ಮಾಡ್ತೀವಿ, ಹಬ್ಬನೇ ಮಾಡ್ತೀವಿ ಅಂದರೂ ಫಸ್ಟು ಮನೆಯಲ್ಲಿ ನಾವು ದೀಪ ಅಂಟಿಸಿ ಪೂಜೆಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಬಿಡ್ಬೇಕು. ಅದಾದಮೇಲೆ ನಾವು ಯಾವ ಅನುಷ್ಠಾನ ಅಂತ ಅಂದ್ಕೊಂಡಿರ್ತೀವಿ ಅದ್ರ ಪೂಜೆಗಾಗ್ಬೋದು, ಅಭಿಷೇಕಗಳಿಗೆಲ್ಲ ಆಗ್ಬೋದು, ಆಮೇಲೆ ಮಾಡ್ಕೊಬೋದು. ಇಲ್ಲಿ ನಾನು ಕಾಯಲ್ಲಿ ಇಟ್ಟಿರುವಂಥ ದೀಪ ತುಂಬ ಜೋರಾಗಿ ಉರಿತಿತ್ತು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಸಣ್ಣದಾಗಿ ಉರಿಯೋದಕ್ಕೂ ರೆಡಿ ಮಾಡಿಕೊಂಡು ಈಗ ಪೂಜೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಒಂದು ಬಟ್ಲಲ್ಲಿ ನಾನು ಲಿಂಗನ ಮತ್ತು ಶಿವನ ವಿಗ್ರಹನ ಇಟ್ಕೊಂಡು ರೆಡಿ ಮಾಡ್ಕೊಂಡಿರೋದು. ಏನಕ್ಕೆ ಅಂದರೆ ಅದು ಆಮೇಲೆ ನಾನು ಅಭಿಷೇಕ ಮಾಡೋದಕ್ಕೆ ಆ್ಯಂಡ್ ತೊಳೆಯೋದಕ್ಕೆಲ್ಲ ಅದನ್ನು ಈಸಿ ಆಗುತ್ತೆ ಅಂದ್ಬಿಟ್ಟು ಒಂದು ಬಟ್ಲಿಗೆ ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಒಂದೇ ವಿಡಿಯೋದಲ್ಲಿ ನಾನು ಅಭಿಷೇಕ ಯಾವ ರೀತಿ ಮಾಡಿಕೊಂಡೆ, ಪೂಜೆನೆಲ್ಲ ಯಾವ ರೀತಿ ಮಾಡಿಕೊಂಡೆ, ಮತ್ತು ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೋ ಅದನ್ನು ಎಲ್ಲದನ್ನು ಇದರಲ್ಲೇ ತೋರಿಸೋದಕ್ಕೆ ತುಂಬ ವಿಡಿಯೋ ಲಾಂಗ್ ಆ್ಯಂಡ್ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ನನ್ನ ಅಭಿಷೇಕದ್ದು ಮತ್ತು ಪೂಜೆ ವಿವರಗಳನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲದನ್ನು ಇದೇ ರೀತಿಯಾಗಿರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.